ಬಟ್ ರಿವಿಷನ್ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಮಾಡ್ಕೊಂಡಿರುವಂತಹ ನೋಟ್ಸ್ ಏನಿದೆ ಅದನ್ನ ಸ್ಯಾಟರ್ಡೆ ಅಥವಾ ಸಂಡೇ ಈ ಪ್ರಾಸೆಸ್ ನೀವು ಫಾಲೋ ಮಾಡ್ಕೊಂಡು ಹೋದ್ರೆ ಎಕ್ಸಾಮ್ ನಡೆಯುವಂತಹ ಮುಂಚೆ 625 and 625 ಸ್ಕೋರ್ ಮಾಡಬೇಕು ಅಂತ ಅನ್ಕೋತಿರುವಂತಹ ಮಕ್ಕಳಿಗೆ ಸೊ ಈ ಟೂಲ್ಸ್ ನ ಯೂಸ್ ಮಾಡ್ಕೊಂಡು ರಿವೈಸ್ ಮಾಡಿದ್ರೆ ಬಟ್ ಅದು ಯಾಕೆ ವರ್ಕ್ ಆಗುತ್ತೆ, ಹೇಗೆ ವರ್ಕ್ ಆಗುತ್ತೆ ಅನ್ನೋ ಕ್ಯೂರಿಯಾಸಿಟಿ ನಿಮ್ಮಲ್ಲಿದ್ರೆ ವಿಡಿಯೋನ ಕೊನೆವರೆಗೂ ನೋಡದೆ ಇರಬೇಕು. ಪದೇ ಪದೇ ಓದಿದ್ರು ಏನನ್ನೋ ನೆನ್ಪಿಟ್ಕೊಳಕ್ ಆಗ್ತಿಲ್ವಾ, ಮತ್ತೆ ಮತ್ತೆ ರಿವೈಸ್ ಮಾಡ್ತಿದ್ದೀನಿ ಮ್ಯಾಮ್, ಆದ್ರೂ ಯಾವುದೇ ನಾಲೆಜು ನನ್ನ ತಲೆಯಲ್ಲಿ ಉಳಿತಿಲ್ಲ ಅಂತ ಅನ್ಕೋತಿದ್ದೀರಾ. ಓದಿದ್ದೆಲ್ಲ ತಲೆಯಿಂದ ಆವಿ ರೀತಿ ವ್ಯಾಪ್ರೇಟ್ ಆಗಿ ಹೋಗ್ತಿದ್ಯಾ? ಸೊ ಈ ರೀತಿ ಪ್ರಾಬ್ಲಮ್ಸ್ ನಿಮ್ದಾಗಿದ್ರೆ ಈ ವಿಡಿಯೋ ನಿಮ್ಗೋಸ್ಕರ. ಓದ್ಕೊಂಡ್ ಆದ್ಮೇಲೆ ಒಂದು ಒಳ್ಳೆ ರೀತಿಯಲ್ಲಿ ರಿವಿಷನ್ ನಡೆಸಿದ್ರೆ ನೀವು ಓದ್ಕೊಂಡಿರುವಂತಹ ಆ ಪಾಠ ಏನಿದೆ ಅಥವಾ ಇನ್ಫಾರ್ಮೇಶನ್ ಏನಿದೆ ತುಂಬಾ ದಿನಗಳು ವರ್ಷಗಳ ಮಟ್ಟಿಗೆ ನಿಮ್ಮ ತಲೆಯಲ್ಲಿ ಉಳಿಯುತ್ತೆ. ಬಟ್ ಯಾವ ರೀತಿ ರಿವಿಷನ್ ನಡೆಸ್ತೀರಾ ಅಲ್ವಾ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ರೀತಿಯಲ್ಲಿ ನೀವು ರಿವಿಷನ್ ನಡೆಸಿದ್ರೆ ನೀವು ಕಲ್ತಿರುವಂತಹ ಪಾಠಗಳು ವಿಷಯಗಳನ್ನ ಎಷ್ಟೊಂದು ವರ್ಷಗಳಾಗಿದ್ರು ನೀವು ಮರೆಯೋದು. ಓದಿದ್ದನ್ನೆಲ್ಲ ಮತ್ತೆ ಮತ್ತೆ ರಿವೈಸ್ ಮಾಡಬೇಕು ಅಂತ ಟೀಚರ್ಸ್ ಹೇಳ್ತಾರೆ, ಪೇರೆಂಟ್ಸ್ ಹೇಳ್ತಾರೆ, ಫ್ರೆಂಡ್ಸ್ ಕೂಡ ಹೇಳ್ತಿರ್ತಾರೆ. ಬಟ್ ಹೇಗೆ ರಿವೈಸ್ ಮಾಡೋದು ಅನ್ನೋದು ಒಂದು ಸ್ವಲ್ಪ ಜನ ಸ್ಟೂಡೆಂಟ್ಸಿಗೆ ಮಾತ್ರ ಗೊತ್ತು. ಎಷ್ಟೊಂದು ಜನ ಮಕ್ಳು ಅನ್ಕೊಂಡಿರ್ತಾರೆ ರಿವಿಷನ್ ಅಂದ್ರೆ ನಾನು ನಿನ್ನೆ ಓದಿದ್ನ ಇವತ್ತು ರಿವೈಸ್ ಮಾಡಬೇಕು, ನಾಳೆ ಮಾಡಬೇಕು, ಮುಂದಿನ ವಾರ ಮಾಡಬೇಕು, ಪ್ರತಿದಿನ ರಿವಿಷನ್ ಮಾಡ್ತಾನೆ ಇರಬೇಕು ಅಂತ ಅನ್ಕೊಂಡಿರ್ತಾರೆ. ಅಥವಾ ಇನ್ನೊಂದಷ್ಟು ಸ್ಪೆಷಲ್ ಸೆಟ್ ಆಫ್ ಸ್ಟೂಡೆಂಟ್ಸ್ ಏನು ಅನ್ಕೋತಾರೆ, ಇವತ್ತು ಓದಿದ್ನ ನೆಕ್ಸ್ಟ್ ಎಕ್ಸಾಮ್ ಹಿಂದಿನ ದಿನ ಟೆಕ್ಸ್ಟ್ ಬುಕ್ ಓಪನ್ ಮಾಡಿ, ನೋಟ್ಬುಕ್ ಓಪನ್ ಮಾಡಿ, ಧೂಳು ಹೊಡೆದು ಅವತ್ತು ಮಾತ್ರ ರಿವಿಷನ್ ಮಾಡ್ತೀನಿ ಅಂತ ಆ ಸೆಟ್ ಆಫ್ ಸ್ಟೂಡೆಂಟ್ಸ್ ಅನ್ಕೋತಿರ್ತಾರೆ. ಬಟ್ ದಟ್ ಈಸ್ ನಾಟ್ ದ ವೇ ಟು ರಿವೈಸ್ ಮಾಡಿ. ಒಂದು ಎಫೆಕ್ಟಿವ್ ವೇ ಅಲ್ಲಿ ನೀವು ರಿವೈಸ್ ಮಾಡಬೇಕಂದ್ರೆ ನಾನು ಈ ವಿಡಿಯೋ ಅಲ್ಲಿ ಹೇಳ್ತಿರುವಂಥ ಪ್ರಾಸೆಸ್ನ ಫಾಲೋ ಮಾಡಲೇಬೇಕು. ಎಫೆಕ್ಟಿವ್ ಆಗಿ ನೀವು ರಿವಿಷನ್ನ ನಡೆಸಬೇಕು ಅಂದರೆ ಫಸ್ಟ್ ಸ್ಟೆಪ್ ಏನು, ಎಫೆಕ್ಟಿವ್ ಆಗಿ ನೀವು ಓದ್ಕೋಬೇಕು. ಸೊ ಹೇಗೆ ಓದ್ಕೋತೀರಾ? ಟೆಕ್ಸ್ಟ್ ಬುಕ್ನ ಓಪನ್ ಮಾಡಿಕೊಂಡು ಅದ್ರಲ್ಲಿ ಕತೆ ಓದ್ದಂಗೆ, ಫೇರಿ ಟೇಲ್ ಓದ್ದಂಗೆಲ್ಲ ಓದ್ಕೋಬಾರ್ದು. ಅಥವಾ ನೀವು ಯಾವುದೇ ವಿಡಿಯೋ ನೋಡ್ತಿದ್ರೆ ಅಂದರೆ ನಮ್ಮ ಪ್ರಚಂಡ್ರು ಪ್ಲಸ್ ಲೈವ್ಸ್ ಎಲ್ಲ ನಡೀತಿರುತ್ತೆ, ಸೊ ಅದನ್ನು ನೀವು ಅಟೆಂಡ್ ಮಾಡ್ತಿದ್ದೀರಾ ಅಂದರೆ ಪ್ಯಾಸಿವ್ ಆಗಿ ಓಕೆ ಯಾವುದೋ ಒಂದು ಮೂವಿ ಓಡ್ತಿದೆ ಅನ್ನೋಗೆ ವಿಡಿಯೋನ ನೋಡಬಾರ್ದು. ನೀವು ಏನು ಓದ್ತಿದ್ದೀರಾ ಅಲ್ವಾ ಆ ಸಬ್ಜೆಕ್ಟು ಅಥವಾ ಆ ಕಾನ್ಸೆಪ್ಟ್ ಒಟ್ಟಿಗೆ ನೀವು ಎಂಗೇಜ್ ಮಾಡಬೇಕು, ಆಯ್ತಾ ಮಕ್ಕಳೇ? ಸೊ ಹೇಗೆ ಎಂಗೇಜ್ ಮಾಡ್ತೀರಾ? ನೀವು ಇದರ ನೋಟ್ಸ್ನ ಪ್ರಿಪೇರ್ ಮಾಡ್ಕೋಬಹುದು, ಅಥವಾ ಇನ್ನು ಟೆಕ್ಸ್ಟ್ ಬುಕ್ ಏನು ಓದ್ತಿರ್ತೀರಾ ಅದರಲ್ಲಿ ಇಂಪಾರ್ಟೆಂಟ್ ಕೀವರ್ಡ್ಸ್ ಎಲ್ಲ ಬರುತ್ತೆ ಅಲ್ವಾ, ಅದನ್ನ ಅಂಡರ್ಲೈನ್ ಮಾಡ್ಬೋದು ಅಥವಾ ಹೈಲೈಟ್ ಮಾಡ್ಬೋದು. ಸೊ ಆಗ ನೀವು ಆ ಕಾಂಟೆಂಟ್ ಅಥವಾ ಕಾನ್ಸೆಪ್ಟ್ ಒಟ್ಟಿಗೆ ಯಾವುದೋ ಒಂದು ರೀತಿಯ ಇಂಟ್ರಾಕ್ಷನ್ ಇಟ್ಕೊಂಡಾಗ ಆ ಕಾನ್ಸೆಪ್ಟ್ಸ್ ಏನಿದೆ ನಿಮ್ಮ ತಲೆಯಲ್ಲಿ ಇನ್ನೂ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ಸೊ ಈಗ ರಿವಿಷನ್ ಪಾರ್ಟಿಗೆ ಬರೋಣ. ಬಟ್ ರಿವಿಷನ್ನ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾವು ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ನ ಯೂಸ್ ಮಾಡಿಕೊಂಡು ಈ ಕಾನ್ಸೆಪ್ಟ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ಲೆಟ್ಸ್ ಸೇ ನೀವು ಲೈಫ್ ಪ್ರಾಸೆಸಸ್ನ ನ್ಯೂಟ್ರಿಷನ್ ಪಾರ್ಟ್ ಏನಿದೆ ಅಂದರೆ ಜೀವಕ್ರಿಯೆಗಳ ಪೋಷಣೆ ಭಾಗ ಏನಿದೆ ಅದನ್ನು ಮೊದಲನೇ ಸತಿ ಓದ್ತಿದ್ದೀರಾ ಅಂತ ಅನ್ಕೊಳ್ಳಿ. ಸೊ ಈ ಫಸ್ಟ್ ಪಾರ್ಟ್ನ ಯಾವಾಗ ಓದಿದ್ರಿ? ಮಂಡೇ ಓದಿದ್ರಿ ಅಂತ ಅನ್ಕೊಳ್ಳಿ. ಸೊ ಈ ಮಂಡೇ ಏನಾಗುತ್ತೆ? D1 ಆಗುತ್ತೆ. ಓಕೆ, ಸೊ ಮಂಡೇ ನೀವು ಚೆನ್ನಾಗಿ ಲೈಫ್ ಪ್ರಾಸೆಸಸ್ನ ಓದ್ಕೊಂಡು ನೋಟ್ಸ್ನೆಲ್ಲ ಪ್ರಿಪೇರ್ ಮಾಡ್ಕೊಂಡ್ರಿ, ಲೈಫ್ ಪ್ರಾಸೆಸಸ್ನ ನ್ಯೂಟ್ರಿಷನ್. ಸೊ ಈಗ ಇದನ್ನು ಮತ್ತೆ ಯಾವಾಗ ರಿವೈಸ್ ಮಾಡ್ತೀರಾ? ಫಸ್ಟ್ ಟೈಮು ನೆಕ್ಸ್ಟ್ ಡೇ ಅಂದರೆ ಟ್ಯೂಸ್ಡೇ ವಿಚ್ ಬಿಕಮ್ಸ್ D2 ಅಲ್ವಾ? ಸೊ ನೆಕ್ಸ್ಟ್ ಡೇನೇ ನೀವು ರಿವೈಸ್ ಮಾಡ್ಕೋಬೇಕು. ಇಡೀ ಕಾನ್ಸೆಪ್ಟ್ನ ಮತ್ತೆ ಮೇಲಿಂದ ಕೆಳಗೆ ಓದುವಂಥ ನೆಸೆಸಿಟಿ ಇಲ್ಲ. ಬಟ್ ನೀವು ಮಾಡ್ಕೊಂಡಿರುವಂತಹ ನೋಟ್ಸ್ ಏನಿದೆ ಅದನ್ನು ಮತ್ತೆ ರಿವಿಸಿಟ್ ಮಾಡಿಕೊಂಡು ಈ ಕಾನ್ಸೆಪ್ಟ್ನ ನಿಮ್ಮ ಬ್ರೈನಲ್ಲಿ ರಿಫ್ರೆಶ್ ಮಾಡಿಕೊಂಡ್ರೆ ಅದು ಸಾಕು. ಸೊ ಟ್ಯೂಸ್ಡೇ ಅಂದರೆ D2 ನೀವು ನಿಮ್ಮ ಫಸ್ಟ್ ರಿವಿಷನ್ನ ನಡೆಸಾಯ್ತು ಅಲ್ವಾ? ಸೊ ನೆಕ್ಸ್ಟ್ ರಿವಿಷನ್ ಯಾವಾಗ ಬರುತ್ತೆ ಅಂದರೆ D2 ಆಗಿ ಒಂದು 3-4 ಡೇಸ್ ಆದಮೇಲೆ, ಅಂದರೆ ಈ ಕೇಸಲ್ಲಿ ಈ ಎಕ್ಸಾಂಪಲಲ್ಲಿ D2 ಟ್ಯೂಸ್ಡೇ ಆಗಿ 3-4 ಡೇಸ್ ಆಯಿತು ಅಂದರೆ ಮೇ ಬಿ ಆ ವೀಕೆಂಡ್ನ ಸ್ಯಾಟರ್ಡೇ ಅಥವಾ ಸಂಡೇ ನೀವು ನಿಮ್ಮ ಸೆಕೆಂಡ್ ರಿವಿಷನ್ನ ನಡೆಸ್ತೀರಾ. ಆ್ಯಂಡ್ ಈ ಸ್ಯಾಟರ್ಡೇ ಅಥವಾ ಸಂಡೇನ ನಾವೇನು ಕರಿತೀವಿ? W1 ಅಂತ ಕರಿತೀವಿ, ಅಂದರೆ ವೀಕೆಂಡ್ 1 ಅಂತ ಕರಿತಿದ್ದೀವಿ. ಸೊ ಆ ವೀಕೆಂಡ್ 1 ಏನು ಇಂಪಾರ್ಟೆಂಟ್ ಅಂದರೆ ಮಕ್ಕಳೇ, ನೀವು D1 ಹಾಗೂ D2 ಅಲ್ಲಿ ಓದ್ಕೊಂಡಿರುವಂತಹ ಟಾಪಿಕ್ಸ್ ಅಲ್ಲದೆ ರೆಸ್ಟ್ ಆಫ್ ದ ವೀಕ್ ಡೇಸ್ ಅಂದರೆ ಥರ್ಸ್ಡೇ ಫ್ರೈಡೇ ಕೂಡ ನೀವೇನೇನು ಓದಿರ್ತೀರ ಅಲ್ವಾ ಅಷ್ಟನ್ನು ನೀವು W1 ಅಂದರೆ ಆ ವೀಕೆಂಡ್ 1 ಏನಿದೆ ಆಗ ರಿವೈಸ್ ಮಾಡಬೇಕು. ಸೊ W1 ಅಲ್ಲಿ ರಿವಿಸಿಟ್ ಮಾಡಿರುವಂತಹ ಕಾನ್ಸೆಪ್ಟ್ಸ್ ಮತ್ತೆ ಯಾವಾಗ ರಿವೈಸ್ ಮಾಡ್ತೀರಾ? ನೆಕ್ಸ್ಟ್ ಸ್ಯಾಟರ್ಡೇ ಆರ್ ಸಂಡೇ ಬರುತ್ತಲ್ವಾ, ಮುಂದಿನ ವೀಕೆಂಡ್ ಅಂದರೆ ಎರಡನೇ ವೀಕೆಂಡ್ ಏನು ಬರುತ್ತೆ ಆವಾಗ ಈ ನ್ಯೂಟ್ರಿಷನ್ ಕಾನ್ಸೆಪ್ಟ್ನ ಮತ್ತೆ ಹೋಗಿ ನೀವು ರಿವೈಸ್ ಮಾಡ್ತೀರಾ. ಸೊ ಆ ಸೆಕೆಂಡ್ ಸ್ಯಾಟರ್ಡೇ ಅಥವಾ ಸಂಡೇನ ಏನು ಕರಿತಿದ್ದೀವಿ? W2 ಅಂದರೆ ವೀಕೆಂಡ್ 2 ಆಗುತ್ತೆ. ಸೊ ಈಗ ಏನು ಕ್ರೂಷಿಯಲ್ ಆಗುತ್ತೆ ಅಂದರೆ ಮಕ್ಕಳೇ, ಪ್ರತಿಯೊಂದು ವಾರಾಂತ್ಯ ಇರುತ್ತೆ ಅಲ್ವಾ, ಪ್ರತಿಯೊಂದು ವೀಕೆಂಡ್ ಇರುತ್ತೆ ಅಲ್ವಾ, ಆಗ ನೀವು ಬರೀ ಈ ವೀಕೆಂಡಿನ ಕಾನ್ಸೆಪ್ಟ್ಸ್ ಅಲ್ಲದೆ ಪ್ರೀವಿಯಸ್ ವೀಕೆಂಡಿನ ಕಾನ್ಸೆಪ್ಟ್ಸ್ನ ಕೂಡ ರಿವೈಸ್ ಮಾಡಬೇಕು. ಅಂದರೆ W2 ಸ್ಯಾಟರ್ಡೇ ಆ್ಯಂಡ್ ಸಂಡೇ ಅಲ್ಲಿ ನೀವು W1 ಸ್ಯಾಟರ್ಡೇ ಆ್ಯಂಡ್ ಸಂಡೇಯ ಕಾನ್ಸೆಪ್ಟ್ಸ್ನ ಕೂಡ ರಿವೈಸ್ ಮಾಡಬೇಕು.
ಸೊ ಈ 3 ರಿವಿಷನ್ಗಳಾದ್ಮೇಲೆ ಲೈಫ್ ಪ್ರಾಸೆಸಸ್ನ ನ್ಯೂಟ್ರಿಷನ್ ಕಾನ್ಸೆಪ್ಟ್ ಏನಿದೆ ನಿಮ್ಮ ತಲೆಯಲ್ಲಿ ಇನ್ನೂ ಗಟ್ಟಿಯಾಗಿ ಕೂತ್ಬಿಟ್ಟಿರತ್ತೆ. ಸೊ ಆಗ ನೀವೇನ್ ಮಾಡಬೇಕು, ಒಂದೇ ಸಮ ಬಿಟ್ಬಿಡ್ಬಾರ್ದು, ಈ ಕಾನ್ಸೆಪ್ಟ್ಸ್ನ ಮತ್ತೆ ಓದಲ್ಲ ಅಂತ ಬಿಟ್ಬಿಡ್ಬಾರ್ದು. ನೆಕ್ಸ್ಟ್ ಇನ್ನೊಂದು ತಿಂಗಳಾದ್ಮೇಲೆ ನೀವು ಮತ್ತೆ ನ್ಯೂಟ್ರಿಷನ್ ಹೋಗಿ ರಿವಿಸಿಟ್ ಮಾಡಬೇಕು. ಸೊ ಈ 1 ಮಂತ್ ಆದ್ಮೇಲೆ ಓದ್ತೀರಾ ಅಲ್ವಾ, ಆ ಡೇ ಏನಿದೆ ಅಥವಾ 1 ಮಂತಿನ ಗ್ಯಾಪ್ ಏನಿದೆ ಅದನ್ನ ನಾವು M1 ಅಂತ ಕರಿತಿದೀವಿ. ಸೊ ಈ M1 ಅಲ್ಲೇ ಬಿಡೋ ಹಾಗಿಲ್ಲ. ನೆಕ್ಸ್ಟ್ ಮಂತ್ ಕೂಡ ಆನ್ ದ ಸೇಮ್ ಡೇ ಮೇ ಬಿ ಅಥವಾ ಒಂದು 30 ಡೇಸ್ ಬಿಟ್ಕೊಂಡು ಮತ್ತೆ ಇನ್ನೊಂದು ತಿಂಗಳಾದ್ಮೇಲೆ ಮತ್ತೆ ಈ ಕಾನ್ಸೆಪ್ಟ್ನ ರಿವಿಸಿಟ್ ಮಾಡಬೇಕು. ಸೊ ಆ ಡೇ ಅಥವಾ ಆ ಮಂತ್ನ ನಾವು M2 ಅಂತ ಕರಿತಿದ್ದೀವಿ. ಸೊ ಪ್ರತಿ ತಿಂಗಳು ಈ ನ್ಯೂಟ್ರಿಷನ್ ಕಾನ್ಸೆಪ್ಟ್ನ ನೀವು ಮತ್ತೆ 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 ರಿವೈಸ್ ಮಾಡ್ತಾನೆ ಇರಬೇಕು. ಆ್ಯಂಡ್ ಪ್ರತಿ ಟೈಮ್ ನೀವು ರಿವೈಸ್ ಮಾಡಿದಾಗ ಮಕ್ಕಳೇ ಹೋಗಿ ವಾಪಸ್ ಫುಲ್ ನ್ಯೂಟ್ರಿಷನ್ನ ಟಾಪ್ ಟು ಬಾಟಮ್ ಟೆಕ್ಸ್ಟ್ ಬುಕ್ಕಿಂದ ಓದ್ತೀನಿ ಅನ್ನೋ ಅರ್ಥ ಅಲ್ಲ. ಪ್ರತಿ ಟೈಮ್ ರಿವಿಸಿಟ್ ಮಾಡಿದಾಗಲೂ ರಿವಿಷನ್ ಮಾಡಿದಾಗಲೂ ನಿಮ್ಮ ನೋಟ್ಸ್ನ ನೋಡಿಕೊಂಡು ಪ್ರತಿಯೊಂದು ಕೀವರ್ಡ್, ಪ್ರತಿಯೊಂದು ಏನು ಇಂಪಾರ್ಟೆಂಟ್ ಏನಿದೆ ಆ ಕಾನ್ಸೆಪ್ಟಲ್ಲಿ ಅದನ್ನು ನೆನ್ಪಿಟ್ಕೊಂಡ್ರು ನಡೆಯುತ್ತೆ. ಸೊ ಈ D1, D2, W1, W2, M1, M2, M3 ಈ ಪ್ರಾಸೆಸ್ನ ನೀವು ಫಾಲೋ ಮಾಡ್ಕೊಂಡು ಹೋದ್ರೆ ನೀವು ಕಲ್ತಿರೋಂತಹ ಯಾವುದೇ ಕಾನ್ಸೆಪ್ಟ್ನ ಎಫೆಕ್ಟಿವ್ ಆಗಿ ರಿವೈಸ್ ಮಾಡ್ತೀರಾ. ಆ್ಯಂಡ್ ಈ ಕಾನ್ಸೆಪ್ಟ್ಸ್ನ ಯಾವುದೇ ಕಾರಣಕ್ಕೂ ನೀವು ಮರೆಯಲ್ಲ, ಆಯ್ತಾ? ಬಟ್ ಇನ್ನೊಂದೇನು ಚಿಕ್ಕದಾಗಿ ನೀವೇನು ನೆನ್ಪಿಟ್ಕೋಬೇಕು ಅಂದರೆ, ಎಕ್ಸಾಮ್ ನಡೆಯುವಂತಹ ಮುಂಚೆ ಅಂದರೆ ನಿಮ್ಮ ಬೋರ್ಡ್ ಎಕ್ಸಾಮ್ ಅಥವಾ ಮಂಡಳಿ ಪರೀಕ್ಷೆ ಏನು ನಡೆಯುತ್ತೆ ಅದಕ್ಕಿಂತ ಮುಂಚೆ ನೀವು ಒಂದು ಥರೋ ರಿವಿಷನ್ನ ನಡೆಸಬೇಕು, ಆಯಿತಾ ಮಕ್ಕಳೇ? ಕಂಪ್ಲೀಟ್ ಆಗಿ ಮತ್ತೆ ನ್ಯೂಟ್ರಿಷನ್, ರೆಸ್ಪಿರೇಷನ್, ಎಕ್ಸ್ಕ್ರೀಷನ್ ಎಲ್ಲ ಏನಿದೆ ಅದನ್ನು ವಾಪಸ್ ಹೋಗ್ಬಿಟ್ಟು ಟೆಕ್ಸ್ಟ್ ಬುಕ್ನ ಎಂಡ್ ಟು ಎಂಡ್ ಓದಲೇಬೇಕಾಗತ್ತೆ. ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ 625 and 625 ಸ್ಕೋರ್ ಮಾಡಬೇಕು ಅಂತ ಅನ್ಕೋತಿರುವಂತಹ ಮಕ್ಕಳಿಗೆ ಟೆಕ್ಸ್ಟ್ ಬುಕ್ಕಿನ ಯಾವುದೇ ಪಾಠನ ಓದದೆ ಬಿಡೋ ಹಾಗಿಲ್ಲ. ಬಿಕಾಸ್ ಟೆಕ್ಸ್ಟ್ ಬುಕ್ಕಿನ ಯಾವುದೇ ಅಡಿಯಿಂದ ಕ್ವೆಶನ್ನ ಕೇಳ್ಬೋದು. ಸೊ ಇದಕ್ಕಾಗಿ ನೀವು ಥರೋ ಆಗಿ ರಿವೈಸ್ ಮಾಡಿದಾಗ ನೀವು ರಿವಿಷನ್ ಅಂತೂ ಸಾಲಿಡ್ ಆಗಿ ನಡೆಸ್ತೀರಾ, ಬಟ್ ಯಾವುದೇ ಗ್ಯಾಪ್ಸ್ ಉಳಿದಿರಲ್ಲ ನಿಮ್ಮ ಸ್ಟಡಿಯಲ್ಲಿ. ಸೊ ಈ ಒಂದು ರಿವಿಷನ್ ಪ್ರಾಸೆಸ್ ಒಂದು ಎಕ್ಸ್ಟ್ರೀಮ್ಲಿ ಇಂಪ್ಯಾಕ್ಟ್ಫುಲ್, ಎಫೆಕ್ಟ್ಫುಲ್ ರಿವಿಷನ್ ಪ್ರಾಸೆಸ್ನ ಅಂತೂ ಹರ್ಷಿತಾ ಮ್ಯಾಮ್ ಹೇಳ್ಕೊಟ್ರು. ಬಟ್ ಅದು ಯಾಕೆ ವರ್ಕ್ ಆಗುತ್ತೆ, ಹೇಗೆ ವರ್ಕ್ ಆಗುತ್ತೆ ಅನ್ನೋ ಕ್ಯೂರಿಯಾಸಿಟಿ ನಿಮ್ಮಲ್ಲಿದ್ರೆ ವಿಡಿಯೋನ ಕೊನೆವರೆಗೂ ನೋಡದೆ ಇರಬೇಡಿ, ಓಕೆ? ಸೊ ಈ ಪ್ರಾಸೆಸ್ ಯಾಕೆ ವರ್ಕ್ ಆಗುತ್ತೆ ಅನ್ನೋದಕ್ಕೆ ಒಂದು ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಇದೆ. ಸೊ ನಿಮ್ಮ ಬ್ರೈನ್ನಲ್ಲಿ ನ್ಯೂರಾನ್ಸ್ ಇದೆ ಅಂತ ನಿಮಗೆ ಗೊತ್ತು, ಅಂದರೆ ನಿಮ್ಮ ಮೆದುಳಿನಲ್ಲಿ ನರಕೋಶಗಳಿದೆ ಅಂತ ನಿಮಗೆ ಗೊತ್ತು. ಹಾಗೂ ನ್ಯೂರಾನ್ಸ್ ಮಧ್ಯೆ ಕನೆಕ್ಷನ್ಸ್ ಇರುತ್ತೆ ಅಂತಾನೂ ನಿಮಗೆ ಗೊತ್ತು. ನ್ಯೂರಾನ್ ಮಧ್ಯೆ ಇರುವಂಥ ಗ್ಯಾಪ್ನ ಏನು ಕರಿತೀವಿ? ಸೈನಾಪ್ಸ್ ಅಲ್ವಾ? ಅಂದರೆ ನರಕೋಶದ ಮಧ್ಯೆ ಇರುವಂಥ ಸಂಪರ್ಕ ಅಥವಾ ಅಂತರನ ಏನು ಕರಿತೀವಿ ನಾವು? ಸಂಸರ್ಗ ಅಂತ ಕರಿತೀವಿ. ಸೊ ನಾವು ಯಾವುದೇ ರೀತಿಯ ಕಲೆನ ಕಲ್ತರು, ಅಂದರೆ ಯಾವುದೇ ರೀತಿಯ ಏನು ಒಂದು ಪಾಠನ ಕಲ್ತರು, ಅದು ನೀವು ಬೈಸೈಕಲ್ ರೈಡಿಂಗ್ ಆಗಿರಲಿ ಅಥವಾ ಬ್ಯಾಲೆನ್ಸಿಂಗ್ ಆಫ್ ಕೆಮಿಕಲ್ ಇಕ್ವೇಷನ್ ಆಗಿರಲಿ ಅಥವಾ ಮ್ಯಾಥಲ್ಲಿ ರಿಯಲ್ ನಂಬರ್ಸ್ ಆಗಿರಲಿ, ಈ ಯಾವುದೇ ರೀತಿಯ ಕಾನ್ಸೆಪ್ಟ್ನ ಹೊಸದಾಗಿ ಫಸ್ಟ್ ಟೈಮ್ ಕಲ್ತಾಗ ಆ ಇನ್ಫಾರ್ಮೇಷನ್ ಏನಿದೆ, ಆ ಮಾಹಿತಿ ಏನಿದೆ ಅದು ಹೋಗಿ ನಿಮ್ಮ ಸೈನಾಪ್ಸಲ್ಲಿ ಕೂಡ್ಕೊಳ್ಳುತ್ತೆ, ಅಂದರೆ ಆ ನ್ಯೂರಾನ್ಸಲ್ಲಿ ಸ್ಟೋರ್ ಆಗುತ್ತೆ. ಸೊ ನಿಮ್ಮ ಮೇನ್ ರಿವಿಷನ್ನ ಪಾಯಿಂಟ್ ಏನು ಮಕ್ಕಳೇ? ರಿವಿಷನ್ ಯಾಕೆ ಮಾಡ್ತಿದ್ದೀರಾ? ಆ ನ್ಯೂರಾನ್ಸ್ ನಡುವೆ ಇರುವಂಥ ಕನೆಕ್ಷನ್ನ ಗಟ್ಟಿ ಮಾಡಲಿಕ್ಕೆ. ಸೊ ನೀವು ಮತ್ತೆ ಮತ್ತೆ ಹೋಗಿ ಕಾನ್ಸೆಪ್ಟ್ನ ಕರೆಕ್ಟಾಗಿ ರಿವೈಸ್ ಮಾಡಿದ್ರೆ ಆ ನ್ಯೂರಾನ್ಸ್ ನಡುವೆ ಇರುವಂಥ ಕನೆಕ್ಷನ್ ಏನಿದೆ, ಆ ನರಕೋಶದ ಮಧ್ಯೆ ಇರುವಂಥ ಸಂಪರ್ಕ ಏನಿದೆ, ಇದು ಗಟ್ಟಿ ಆಗ್ತಾ ಹೋಗುತ್ತೆ. ಹಾಗೂ ನೀವು ಕಲ್ತಿರುವಂಥ ಮಾಹಿತಿ ಏನಿದೆ, ನೀವು ಲರ್ನ್ ಮಾಡಿರುವಂಥ ಇನ್ಫಾರ್ಮೇಷನ್ ಏನಿದೆ, ಅದು ನೀವು ವರ್ಷಾನ್ಗಟ್ಲೆ ಮರಿದೇ ಇರೋ ಹಾಗೆ ನಿಮ್ಮ ಬ್ರೈನ್ ಏನಿದೆ ನೋಡ್ಕೊಳ್ಳುತ್ತೆ. ಇದರಲ್ಲಿ ಕೀ ಪಾಯಿಂಟ್, ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಾಗುತ್ತೆ ಅಂದರೆ, ನೀವು ಹೊಸ ಇನ್ಫಾರ್ಮೇಷನ್ನ ಕಲ್ತಿದ ತಕ್ಷಣ ನಿಮ್ಮ ಬ್ರೈನಿಗೆ ಹೇಳಬೇಕು ಈ ಇನ್ಫಾರ್ಮೇಷನ್ ಇಂಪಾರ್ಟೆಂಟ್, ಇದನ್ನು ಮರಿಬೇಡ ಅಂತ. ಸೊ ನೀವು ಡೇ 1 ಕಲ್ತಿದ್ದಂಥ ಇನ್ಫಾರ್ಮೇಷನ್ನ ಡೇ 2 ರಿವೈಸ್ ಮಾಡಿದಾಗ ಆ್ಯಂಡ್ ಡೇ 2 ರಿವೈಸ್ ಮಾಡಿದಂಥ ಇನ್ಫಾರ್ಮೇಷನ್ನ ಮತ್ತೆ ಡೇ 3 ಆ್ಯಂಡ್ W1, W2 ರಿವೈಸ್ ಮಾಡಿದಾಗ ನಿಮ್ಮ ಬ್ರೈನಿಗೆ ನೀವು ಹೇಳ್ತಿದ್ದೀರಾ, ಹೇ ಬ್ರೈನ್, ಈ ಇನ್ಫಾರ್ಮೇಷನ್ ಏನಿದೆ ತುಂಬ ಇಂಪಾರ್ಟೆಂಟ್, ಸೊ ದಯವಿಟ್ಟು ಇನ್ಫಾರ್ಮೇಷನ್ನ ನೆನ್ಪಿಟ್ಕೊ, ಮರಿಬೇಡ ಅಂತ. ಆ್ಯಂಡ್ ನಿಮ್ಮ ಬ್ರೈನ್ ಒಳ್ಳೆ ಲಾಯಲ್ ಒಂದು ಸರ್ವಿಸ್ ಪರ್ಸನ್ ಥರ ಈ ಇನ್ಫಾರ್ಮೇಷನ್ನ ಮರಿದೆ ಸ್ಟೋರ್ ಮಾಡಿಕೊಂಡು ಸದಾ ನೆನ್ಪಿಟ್ಕೊಳ್ಳುತ್ತೆ. ಸೊ ಈಗ ನೀವು ಅನ್ಕೋತಿರ್ಬೋದು, ಮ್ಯಾಮ್ ಇಷ್ಟೊಂದು ಸತಿ ರಿವೈಸ್ ಮಾಡ್ತಾನೆ ಇದ್ರೆ ನನ್ನ ಟೈಮ್ ವೇಸ್ಟ್ ಆಗಲ್ವಾ ಮ್ಯಾಮ್? ಬೇರೆ ಬೇರೆ ಕಾನ್ಸೆಪ್ಟ್ಸ್ ಇದೆ, ಹೊಸ ಹೊಸ ಸಬ್ಜೆಕ್ಟ್ಸ್ ಇದೆ, ಇದನ್ನ ಓದಿರತ್ತೆ ಮತ್ತೆ ಮತ್ತೆ ರಿವೈಸ್ ಮಾಡ್ತಿದ್ರೆ ಟೈಮ್ ಎಲ್ಲಿ ಸಿಗತ್ತೆ ಮ್ಯಾಮ್ ಅಂತ ಅನ್ಕೋತಿರ್ಬೋದು. ಬಟ್ ನೀವೇನು ನೆನ್ಪಿಟ್ಕೋಬೇಕು, ನೀವು ಪ್ರತಿ ಸತಿ ರಿವೈಸ್ ಮಾಡಿದಾಗಲೂ ವಾಪಸ್ ಹೋಗಿ ಟೆಕ್ಸ್ಟ್ ಬುಕ್ನ ಮೇಲಿಂದ ಕೆಳಗೆ ಓದ್ತಿಲ್ಲ. ಇನ್ಸ್ಟೆಡ್ ನೀವೇ ಮಾಡಿರುವಂಥ ನೋಟ್ಸಿಂದ ಅಥವಾ ನಮ್ಮ ಪರೀಕ್ಷೆ ಕೊಡ್ತಿರುವಂಥ ನೋಟ್ಸಿಂದನೂ ನೀವು ರಿವೈಸ್ ಮಾಡ್ತಿರ್ಬೋದು, ಅಥವಾ ನೀವು ಮೈಂಡ್ ಮ್ಯಾಪ್ಸ್ ಯೂಸ್ ಮಾಡ್ತಿರ್ಬೋದು, ಡಯಾಗ್ರಾಮ್ಸ್ನ ಯೂಸ್ ಮಾಡ್ತಿರ್ಬೋದು. ಸೊ ಈ ಟೂಲ್ಸ್ನ ಯೂಸ್ ಮಾಡ್ಕೊಂಡು ರಿವೈಸ್ ಮಾಡಿದ್ರೆ ನಿಮ್ಮ ರಿವಿಷನ್ ಏನಿದೆ ತುಂಬ ಕಡಿಮೆ ಸಮಯದಲ್ಲಿ ಮುಗಿದೋಗುತ್ತೆ. ಸೊ ಇದೇ ರೀತಿ ನೀವು ನೋಟ್ಸ್ ಹೇಗೆ ಮಾಡೋದು ಅಥವಾ ಮೈಂಡ್ ಮ್ಯಾಪ್ಸ್ನ ಹೇಗೆ ಮಾಡೋದು ಅಂತ ಕೂಡ ತಿಳ್ಕೊಬೇಕಂದ್ರೆ ನಮ್ಮ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ, ಹಾಗೂ ನಾವು ನೋಟ್ಸ್ನ, ಮೈಂಡ್ ಮ್ಯಾಪ್ಸ್ನ ಹೇಗೆ ಕ್ರಿಯೇಟ್ ಮಾಡ್ಬೋದು ಅಂತ ನಿಮಗೆ ಹೇಳ್ಕೊಡ್ತೀನಿ. ಓಕೆ ಮಕ್ಕಳೇ, ಒಂದು ಮಸ್ತ್ ರಿವಿಷನ್ ಹ್ಯಾಕ್ನ ಅಂತೂ ನಾನು ಹೇಳ್ಕೊಟ್ಟಿದ್ದೀನಿ. ಸೊ ಏನಕ್ಕೆ ವೇಟ್ ಮಾಡ್ತೀರಾ? ಇವತ್ತಿಂದಾನೇ ಈ ಹ್ಯಾಕ್ನ ನಿಮ್ಮ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ.
ಆ್ಯಂಡ್ ಇನ್ನೊಂದು ಏನು ಮಾಡ್ಬೋದು ಗೊತ್ತಾ, ಸೊ ನೀವು ಪ್ರತಿ ಸತಿ ರಿವೈಸ್ ಮಾಡಿದಾಗಲೂ ಕಾಮೆಂಟ್ ಸೆಕ್ಷನ್ಗೆ ಬಂದು ಡನ್ ಮ್ಯಾಮ್ ಅಥವಾ ಓಕೆ ಮ್ಯಾಮ್, ಆಯಿತು ಮ್ಯಾಮ್ ಏನಾದರೂ ಕಮೆಂಟ್ ಮಾಡಿದ್ರೆ ನಿಮ್ಮ ರಿವಿಷನ್ ಮುಗ್ದಿದೆ ಅಂತ ನಿಮಗೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಅದಲ್ಲದೆ ಕಾಮೆಂಟ್ ಸೆಕ್ಷನಲ್ಲಿ ಬೇರೆ ಯಾವ್ಯಾವ ಸ್ಟೂಡೆಂಟ್ಸ್ ರಿವೈಸ್ ಮಾಡ್ತಿದ್ದಾರೆ ಅಂತ ಕೂಡ ನೋಡಿದಾಗ ನಿಮಗೆ ಮೋಟಿವೇಶನ್ ಅಂತೂ ಸಿಕ್ಕೇ ಸಿಗುತ್ತೆ. ಸೊ ಯಾಕೆ ವೇಟ್ ಮಾಡ್ತಿದ್ದೀರಾ, ಇವತ್ತೇ ನಿಮ್ಮ ರಿವಿಷನ್ ಪ್ರಾಸೆಸ್ನ ಸ್ಟಾರ್ಟ್ ಮಾಡಿ ಆ್ಯಂಡ್ ಮೋಟಿವೇಶನ್ಗೋಸ್ಕರ ಕಾಮೆಂಟ್ ಸೆಕ್ಷನಲ್ಲಿ ಕೂಡ ಎಂಗೇಜ್ ಆಗಿ. ಸೊ ಇದೇ ರೀತಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಗೋಸ್ಕರ ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.